ಶುರು ಮಾಡಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಪರಮಂ ಕ್ಲಿಷ್ಟವೇದಾಂತಂ ಪರಯಾ ಶ್ಲಕ್ಷ್ಣಯಾ ಗಿರಾ ಯೋ ಬೋಧಯತಿ ತಂ ವಂದೇ ಪರಮಾನಂದ ಭಾರತೀಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೈಷ್ವಭಿದ್ಯಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಜಿಜ್ಞಾಸುಗಳೇ, ಶ್ರೀಮದ್ಭಾಗವತ ಮಹಾಪುರಾಣದ ಷಷ್ಠ ಸ್ಕಂದದಲ್ಲಿ ವೃತ್ರಾಸುರ ವಧೆ ಮತ್ತು ಅವನಿಗೆ ಬಂದಿರುವಂತಹ ಬ್ರಹ್ಮಹತ್ಯಾ ದೋಷ, ಅದರ ನಿವಾರಣೆ, ಈ ಕಥೆಯನ್ನು ನೋಡಿ ವೃತ್ರಾಸುರನು ಇಂದ್ರ ಜೊತೆಗೆ ಯುದ್ಧ ಮಾಡ್ತಾ ಇರುವಾಗ ಕೊನೆ ಕಾಲದಲ್ಲಿ ಅವನು ಥಕ್ಕಂತ ವಿಷ್ಣುವಿನ ಪರಮಭಕ್ತನಾಗಿ ಬದಲಾಗ್ತಾನೆ. ಅವನ ಮಾತುಗಳಿಂದ ನಾವು ಹೀಗೆ ಗ್ರಹಿಸಬಹುದು: ನೀನು ಕೊಲ್ಲೋದಾದರೆ ಕೊಲ್ಲು, ನಾನು ನನ್ನ ಮನಸ್ಸನ್ನೆಲ್ಲವನ್ನ ನನ್ನ ಗುರುವಾದ ಸಂಕರ್ಷಣನ ಪಾದದಲ್ಲಿ ನೆಲೆನಿಟ್ಟಿರ್ತೇನೆ ಅನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಈ ಮಾತುಗಳಿಂದ ಅವನು ವಿಷ್ಣುವಿನ ಪರಮಭಕ್ತನು ಅನ್ನುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಅದ್ಹಾಗೆ ಇವನು ಅಸುರರೆಲ್ಲರೂ ಯಾವಾಗಲೂ ವಿಷ್ಣುವಿನ ದ್ವೇಷಗಳೇ ಆಗಿರ್ತಾರೆ. ಇವನು ಹೇಗೆ ಪರಮಭಕ್ತನಾದ ಮತ್ತು ಇವನು ಹುಟ್ಟಿದ್ದೇ ಇಂದ್ರನನ್ನು ಕೊಲ್ಲೋದಕ್ಕೋಸ್ಕರ ಅನ್ನೋ ಉದ್ದೇಶದಿಂದ ಆಭಿಚಾರಿಕ ಯಜ್ಞದಲ್ಲಿ ಹುಟ್ಟಿರುವಂಥವನು, ಇವನು ಹೇಗೆ ಇದಾಗೋದಕ್ಕೆ ಸಾಧ್ಯ, ವಿಷ್ಣುವಿನ ಭಕ್ತರಾಗೋದಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಬಂದಂತೆ ಪರೀಕ್ಷಿತ ಮಹಾರಾಜನ ಮನಸ್ಸಿಗೂ ಬರುತ್ತೆ. ಆಗ ಆ ಪರೀಕ್ಷಿತ ಮಹಾರಾಜನು ಶುಕ ಮಹರ್ಷಿಗೆ ಪ್ರಶ್ನೆ ಕೇಳ್ತಾರೆ. ಹದಿನೈದನೇ ಅಧ್ಯಾಯದಲ್ಲಿ ಇಲ್ಲ, 14ನೇ ಅಧ್ಯಾಯದಲ್ಲಿ ಕೇಳ್ತಾರೆ. ರಜಸ್ತಮಸ್ವಭಾವಸ್ಯ ಬ್ರಹ್ಮನ್ ವೃತ್ರಸ್ಯ ಪಾಪ್ಮನಃ ನಾರಾಯಣೇ ಭಗವತಿ ಕಥಮಾಸೀತ್ ದೃಢಾಮತಿ. ಪಾಪಾತ್ಮನಾಗಿರುವಂತಹ ಆ ವೃತ್ರನು ರಜೋಗುಣ ಮತ್ತು ತಮೋಗುಣಗಳಿಂದಲೇ ಕೂಡಿರುವಂಥವನು. ಸತ್ವಗುಣದ ಸೋಂಕು ಇಲ್ಲ ಅವನಿಗೆ. ಅಂಥವನು ಭಗವಂತನಾದ ನಾರಾಯಣನಲ್ಲಿ ದೃಢವಾದ ಭಕ್ತಿಯನ್ನು ಇಟ್ಕೊಂಡಲ್ಲ, ಅದ್ಯಾಕೆ ಸಾಧ್ಯವಾಯಿತು ಅನ್ನುವಂತಹ ಪ್ರಶ್ನೆ ಕೇಳಿದಾಗ ಶುಕ ಮಹರ್ಷಿ ಅವರಿಗೆ ಉತ್ತರದಲ್ಲಿ ಹೇಳ್ತಾನೆ, ಇದಕ್ಕೆ ಸಂಬಂಧಪಟ್ಟಂತೆ ನಿನಗೊಂದು ಕಥೆಯನ್ನು ಹೇಳ್ತೇನೆ. ಈ ವೃತ್ರಾಸುರ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ ಅನ್ನೋದನ್ನ ಕಥೆ ಹೇಳ್ತೇನೆ. ಶೃಣಶ್ವಾವಹಿತೋ ರಾಜನ್ ಇತಿಹಾಸಮಿಮಂ ಯಥ ಶ್ರುತಂ ದ್ವೈಪಾಯನ ಮುಖಾನ್ ನಾರದಾದ್ದೇವಲಾದಪಿ. ಈ ಚಿತ್ರಕೇತು ಅನ್ನುವಂತಹವನು ಇವನ ವೃತ್ರಾಸುರನ ಪೂರ್ವ ಜನ್ಮದಲ್ಲಿ ಚಿತ್ರಕೇತು ಆಗಿದ್ದ. ಅವನ ಕಥೆ ನಾನು
ನನ್ನ ತಂದೆಯಾಗಿರುವಂತಹ ವ್ಯಾಸರಿಂದ, ನಾರದ ಮಹರ್ಷಿಯಿಂದ ಮತ್ತು ದೇವಲ ಮಹರ್ಷಿಯಿಂದ ಕಥೆಯನ್ನು ಕೇಳಿದ್ದೇನೆ. ಆ ಕಥೆಯನ್ನು ನಿನಗೆ ಹೇಳ್ತೇನೆ ಎನ್ನುವುದಾಗಿ ಶುಕರು ಹೇಳ್ತಾರೆ. ನೀವಿಲ್ಲಿ ಗಮನಿಸಿ, ಈ ಕಥೆ ಚಿತ್ರಕೇತುಪಾಖ್ಯಾನ ಅನ್ನುವಂತಹ ಈ ಕಥೆ ತಂದೆಯಾದ ವ್ಯಾಸರಿಂದಲೂ ಕೇಳಿದ್ದಾರೆ, ನಾರದರಿಂದಲೂ ಕೇಳಿದ್ದಾರೆ, ದೇವಲರಿಂದಲೂ ಕೇಳಿದ್ದಾನೆ. ಈ ಮೂವರ ಹೆಸರನ್ನು ಅಲ್ಲಿ ಮೆನ್ಷನ್ ಮಾಡುವ ಉದ್ದೇಶ ಏನಾಗಿತ್ತು ಅಂದ್ರೆ, ಈ ಕಥೆ ಅದೆಷ್ಟು ಮಹತ್ವದ್ದು ಅನ್ನೋದು ನಮ್ಗಿಲ್ಲಿ ಗೊತ್ತಾಗುತ್ತೆ. ಅದೇ ಕಥೆಯನ್ನು ಮೂರು ಮೂರು ಜನ ಅವನಿಗೆ ಹೇಳಬೇಕು ಅಂತ ಹೇಳಿದ್ರೆ ಆ ಕಥೆ ಬಹಳ ಮಹತ್ವದ್ದಾಗಿರಲೇಬೇಕು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಆವಾಗ ಶ್ರೀ ಶುಕ ಮಹರ್ಷಿಗಳು ಆ ಕಥೆಯನ್ನ ಮುಂದುವರಿಸ್ತಾ ಹೋಗ್ತಾರೆ. ಹಿಂದೆ ಶೂರಸೇನ ಎನ್ನುವಂತಹ ಒಂದು ಪ್ರಾಂತ, ಆ ಪ್ರಾಂತದಲ್ಲಿ ಇವನು ಚಿತ್ರಕೇತು ಎಂಬ ಹೆಸರಿನಿಂದ ರಾಜನಾಗಿದ್ದ. ಬಹಳ ಧರ್ಮಿಷ್ಠನಾಗಿದ್ದ, ಧರ್ಮ ಮಾರ್ಗದಲ್ಲಿ ರಾಜ್ಯಾಡಳಿತ ಮಾಡ್ತಾ ಇದ್ದ. ಅವನಿಗೆ ಸಂಪತ್ತಿಗೆ ಯಾವುದು ಕೊರತೆ ಇರಲಿಲ್ಲ. ನೂರಾರು ಜನ ಮಡದಿಯರಿದ್ರು, ಪ್ರಜೆಗಳು ವಿಧೇಯರಾಗಿದ್ರು. ಅವನ ಚತುರಂಗ ಬಲ ಸುಸಜ್ಜಿತವಾಗಿತ್ತು, ಸಶಕ್ತವಾಗಿತ್ತು, ಸಮರ್ಥವಾಗಿತ್ತು. ಆದರೂ ಅವನಿಗೊಂದು ಚಿಂತೆ ಕಾಡ್ತಾ ಇತ್ತು. ಏನದು ಚಿಂತೆ ಅಂದ್ರೆ, ಅವನಿಗೆ ಸಂತಾನ ಇರಲಿಲ್ಲ. ಅನೇಕ ಮಡಿದೆಯರಿದ್ದರೂ ಕೂಡ ಅವನಿಗೆ ಸಂತಾನ ಇಲ್ಲದೆ ಇರೋದು ಬಹಳ ಚಿಂತೆಗೆ ಈಡು ಮಾಡಿತ್ತು. ಹೀಗೆ ಒಂದು ದಿವಸ ಆಂಗಿರಸ ಮಹರ್ಷಿ ಬೇರೆ ಬೇರೆ ಲೋಕಗಳನ್ನು ಸಂಚಾರ ಮಾಡ್ತಾ ಈ ಚಿತ್ರಕೇತು ರಾಜನ ಹತ್ರ ಬರ್ತಾರೆ. ಅತಿಥಿಯಾಗಿ ಬಂದಂತಹ ಆಂಗಿರಸ ಮಹರ್ಷಿಯನ್ನ ಚಿತ್ರಕೇತು ಮಹಾರಾಜ ಬಹಳ ಗೌರವ ಆದರಗಳಿಂದ ಅವರಿಗೆ ಸ್ವಾಗತಿಸಿ ಪಾದ್ಯ, ಅರ್ಘ್ಯ ಅದನ್ನ ಕೊಟ್ಟು, ಪಾದ್ಯ ಅಂದ್ರೆ ಕಾಲು ತೊಳೆಯೋದಕ್ಕೆ ನೀರು ಅಂದ್ರೆ ಕಾಲು ತೊಳೆದು, ಅರ್ಘ್ಯ ಅಂದ್ರೆ ಕೈ ತೊಳೆದು, ಆಮೇಲೆ ಆಚಮನೀಯ ಅಂದ್ರೆ ಕುಡಿಯೋದಕ್ಕೆ ನೀರು ಕೊಟ್ಟು, ಆಮೇಲೆ ಅವರಿಗೆ ಆಸನಾದಿಗಳನ್ನು ಕೊಟ್ಟು ಸತ್ಕರಿಸಿ ಉತ್ತಮ ಎತ್ತರದ ಸ್ಥಾನದಲ್ಲಿ ಅವರಿಗೆ ಕುಳ್ಳಿರಿಸಿ ಅವರ ಪಕ್ಕದಲ್ಲಿ ನೆಲದ ಮೇಲೆ ಇವನು ಕೊಡ್ತಾರೆ. ಇವನು ರಾಜನು, ಅವನು ಅಂಗಿರಸ ಮಹರ್ಷಿ. ಅಂಗಿರಸ ಮಹರ್ಷಿ ನಿಮ್ಗೆ ನೆನಪಿರಲಿ, ಸೃಷ್ಟಿಯ ಪ್ರಾರಂಭದಲ್ಲಿ ಚತುರ್ಮುಖ ಬ್ರಹ್ಮನಿಂದ ಹುಟ್ಟಿರುವಂತಹ ನವಬ್ರಹ್ಮರಲ್ಲಿ ಈ ಅಂಗಿರಸ ಮಹರ್ಷಿಯು ಒಬ್ರು, ಅಂಗಿರಸ ಬ್ರಹ್ಮ. ಅಂತಹ ಮಹಾಪುರುಷರು ಬಂದಾಗ ಅವರ ಸಮನಾದ ಸ್ಥಾನದಲ್ಲಿ ಕುಳಿತುಕೊಳ್ಬಾರದು ಅನ್ನೋದಾಗಿ ಗಮನಿಸಿದಂತಹ ಧರ್ಮ ಬುದ್ಧಿಯುಳ್ಳಂತಹ ಆ ಚಿತ್ರಕೇತು ರಾಜನು ಕೆಳಗಡೆ ನೆಲದ ಮೇಲೆ ಕುಳಿತುಕೊಂಡು ಅವ್ರ ಸೇವೆಯಲ್ಲಿ ನಿರ್ತಾರೆ. ಇದನ್ನು ಗಮನಿಸಿದಂತಹ ಅಂಗಿರಸ ಮಹರ್ಷಿಗಳು ಅವನು ಕುಶಲೋಪರಿ ಯೋಚನೆ ಮಾಡ್ತಾರೆ, ವಿಚಾರ ಮಾಡ್ತಾರೆ. ಹೇಗಿದ್ದೀಯಾ, ನಿನ್ನ ಎಲ್ಲ ಮಡದಿಯರು ಹೇಗಿದ್ದಾರೆ, ರಾಜ್ಯಾಡಳಿತ ಹೇಗೆ ನಡೀತಾ ಇದೆ, ನಿನ್ನ ಸೈನ್ಯ ಸಶಕ್ತವಾಗಿ ಚುರುಕಾಗಿದೆಯೋ ಇಲ್ವೋ, ನಿನ್ನ ಮಂತ್ರಿ ಮಂಡಳ ನಿನಗೆ ಯೋಗ್ಯವಾದ ರೀತಿಯಲ್ಲಿ ರಾಜ್ಯಾಡಳಿತ ಮಾರ್ಗದರ್ಶನ ನೀಡ್ತಾ ಇದ್ದಾರೋ ಇಲ್ವೋ, ಎಲ್ಲವನ್ನ ಕೇಳಿ ಕೊನೆಗೆ ಯಾಕೆ ನಿನ್ನ ಮುಖದಲ್ಲಿ ಚಿಂತೆಯ ರೇಖೆಗಳು ಕಾಣ್ತಾ ಇದೆಯಲ್ಲ, ಏನು ನಿನ್ನ ಬೇಕಾಗಿರುವಂತಹ ಕಾಮನೆ ಇನ್ನೂ ಈಡೇರಿಸಲ ಉಳಿದಿರುವಂತಹದ್ದು ಯಾವುದದು ಅನ್ನುವಂತಹ ಪ್ರಶ್ನೆ ಕೇಳ್ತು. ಆಗ ಆ ಮಹರ್ಷಿ ಚಿತ್ರಕೇತು ಆಂಗಿರಸ ಮಹರ್ಷಿ ಹೇಳ್ತಾನೆ, ತಪೋಜ್ಞಾನರೇ ನೀವು, ನಿಮ್ಮ ಜ್ಞಾನದಿಂದ ಮೂರೂ ಲೋಕಗಳನ್ನ ಕುಳಿತಲ್ಲಿಯೇ ನೋಡಬಲ್ಲರು. ಅಷ್ಟೇ ಅಲ್ಲದೆ ಭೂತಕಾಲವನ್ನು ನೋಡಬಲ್ಲರು, ಭವಿಷ್ಯತ್ ಕಾಲವನ್ನು ನೋಡಬಲ್ಲರು. ನಿಮಗೆ ನನಗಿರುವಂತಹ ಚಿಂತೆ ಏನು ಅನ್ನೋದು ಗೊತ್ತಿಲ್ಲ ಅಂತೇನಿಲ್ಲ. ಆದರೂ ತಾವುಗಳು ನನ್ನ ಮುಖದಿಂದ ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀರಿ. ಆ ಕಾರಣದಿಂದ ಹೇಳ್ತಾ ಇದ್ದೇನೆ, ನನ್ನ ಪಿತೃಗಳು ಮುಂದೆ ಪಿಂಡದಾನ ಮಾಡೋರು ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಕೊರಗುತ್ತಾ ಇದ್ದಾರೆ. ಅವ್ರ ಕೊರಗನ್ನು ನೋಡಿ ನನಗೆ ಬಹಳ ಕಷ್ಟ ಆಗ್ತದೆ. ಆದ್ರಿಂದ ಸಂತಾನ ನನಗೆ ಅನುಗ್ರಹಿಸಬೇಕು ಅನ್ನುವಂತಹದ್ದನ್ನ ನೇರವಾಗಿ ಅವನು ಹೇಳ್ತಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು, ಸಂತಾನ ಯಾತಕ್ಕೋಸ್ಕರ ಅಂತಂದ್ರೆ ಪಿತೃಗಳಿಗೆ ಉದ್ಧಾರ ಮಾಡೋಕ್ಕೋಸ್ಕರ ಅನ್ನೋ ಮಾತನ್ನ
ಅವನು ನೆನಪಲ್ಲಿ ಇಟ್ಟಿರ್ತಾನೆ. ನಾವು ಇಡೀ ಪುರಾಣದುದ್ದಕ್ಕೂ ನೋಡಿದಾಗ ಸಂತಾನ ಯಾತಕ್ಕೆ ಅಂತ ಹೇಳಿದ್ರೆ ಪಿತೃಗಳ ಉದ್ಧಾರಕ್ಕೋಸ್ಕರವಾಗಿ ಏನೇ ಅನ್ನುವಂಥದ್ದು, ಪಿತೃಋಣ ತೀರಿಸಲುನೇ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಆಗ ಚಿತ್ರಕೇತು ಅವನ ಈ ವಿನಮ್ರವಾಗಿರುವಂತಹ ಬೇಡಿಕೆ ಮತ್ತು ಅವನು ಅತ್ಯಂತ ಶ್ರದ್ಧೆಯಿಂದ ಶರಣಾಗತ ರೂಪದಲ್ಲಿ ಕೇಳಿಕೊಂಡಿರುವುದನ್ನು ಗಮನಿಸಿ ತ್ವಷ್ಟ್ರ ಬ್ರಹ್ಮನನ್ನ ಕುರಿತು ಒಂದು ಯಜ್ಞ ಮಾಡ್ತಾರೆ. ಆ ಯಜ್ಞದಲ್ಲಿ ಚರುವನ್ನ ಹವಿಸ್ಸಿನ ರೂಪದಲ್ಲಿ ತ್ವಷ್ಟ್ರ ಬ್ರಹ್ಮನಿಗೆ ಅರ್ಪಿಸಿ ಅದರಲ್ಲಿ ಉಳಿದಿರುವಂತಹ ಭಾಗವನ್ನ ಇವನಿಗೆ ಕೊಡ್ತಾರೆ, ಚಿತ್ರಕೇತುವಿಗೆ. ನಿನ್ನ ಮಡದಿಗೆ ಇದು ಕೊಡಬೇಕು ಅಂತ. ಅವನು ಹಿರಿಯ ಮಡದಿಯಾಗಿರುವಂತಹ ಕೃತದ್ಯುತಿ, ಹಿರಿಯ ರಾಣಿ, ಪಟ್ಟದ ರಾಣಿ ಯಾರಿರ್ತಾರೋ ಅವಳಿಗೆ ಕೊಡ್ತಾರೆ. ಅದರ ಪ್ರಭಾವದಿಂದ ಅವಳು ಗರ್ಭವತಿ ಆಗ್ತಾಳೆ. ಅಂಗಿರಸರು ಹೋಗುವ ಆ ಚರುಪ್ರಸಾದವನ್ನು ಕೊಟ್ಟು ಏನು ಹೇಳ್ತಾರೆ ಅಂದರೆ, ಇದರಿಂದ ನಿನ್ನ ಮಡದಿ ಕೊಡು, ಇದರಿಂದ ನಿನಗೆ ಸಂತಾನ ಉಂಟಾಗತ್ತೆ, ಅದುವೇ ನಿನಗೆ ಹರ್ಷ ಮತ್ತು ಶೋಕ ಎರಡಕ್ಕೂ ಕಾರಣವಾಗುತ್ತೆ ಅಂತ ಹೇಳಿ ಹೊರಟು ಹೋಗ್ತಾರೆ. ಅವನು ಸಂತಾನ ಉಂಟಾಗುತ್ತೆ ಅನ್ನೋ ಮಾತಿನಿಂದಲೇ ಬಹಳ ಖುಷಿಯಾಗಿ ಶೋಕವೂ ಅವನಿಂದಲೇ ಆಗುತ್ತೆ ಅನ್ನೋ ಮಾತಿಗೆ ಅಷ್ಟಾಗಿ ಗಮನ ಕೊಡೋದಿಲ್ಲ. ಯಾಕೆ, ಏನು ಹೇಳಿದ್ರಿ ನೀವು ಅಂತ ಅದ್ರ ಬಗ್ಗೆ ಹೆಚ್ಚು ಚಿಕಿತ್ಸೆ ಮಾಡೋದಿಲ್ಲ, ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಸಂತಾನ ಉಂಟಾಗತ್ತೆ ಅನ್ನೋ ಮಾತಿನಿಂದಲೇ ಬಹಳ ಪ್ರಸನ್ನನಾಗಿರ್ತಾನೆ. ಮುಂದಿನ ಆ ಸಂತಾನವೇ ನಿನಗೆ ಹರ್ಷ ಶೋಕಕ್ಕೂ ಎರಡಕ್ಕೂ ಕಾರಣವಾಗುತ್ತೆ ಅನ್ನೋ ಮಾತನ್ನ ಮೇಲೆ ಅವನು ಹೆಚ್ಚು ಗಮನ ಕೊಡ್ಲಿಲ್ಲ. ಮುಂದೆ ಆ ಕೃತದ್ಯುತಿ ಆ ಅಂಗಿರಸ ಮಹರ್ಷಿ ಮಾಡಿರುವಂತಹ ಯಜ್ಞದ ಹವಿರ್ಭಾಗವಾಗಿರುವಂತಹ ಚರುಪ್ರಸಾದದಿಂದ ಗರ್ಭಿಣಿ ಆಗ್ತಾಳೆ. ಶುಕ್ಲ ಪಕ್ಷದ ಚಂದ್ರನೋಪಾದಿಯಾಗಿ ಅವಳ ಗರ್ಭ ದಿನದಿನಕ್ಕೂ ವೃದ್ಧಿ ಆಗ್ತಾ ನವಮಾಸಗಳ ಪೂರೈಸಿ 10ನೇ ಮಾಸದಲ್ಲಿ ಬಹಳ ಸುಂದರವಾದ ಎಲ್ಲ ಲಕ್ಷಣಗಳಿಂದ ಕೂಡಿರುವಂತಹ ಒಂದು ಗಂಡು ಸಂತಾನವನ್ನು ಪಡೆಯುತ್ತಾರೆ. ಆ ಸಂತಾನ ಇಷ್ಟು ಲಕ್ಷಣಭರಿತವಾಗಿರುತ್ತದೆ ಅಂತ ಹೇಳಿದ್ರೆ ಸಾಕ್ಷಾತ್ ಭಗವಂತನೇ ಅವತರಿಸಿದ್ದಾನೋ, ಎಲ್ಲ ಲಕ್ಷಣಗಳಿಂದ ಕೂಡಿರುತ್ತಾನೋ ಅನ್ನುವಂತಹ ಸುಂದರವಾಗಿರುವಂತಹ ಮಗುವಾಗಿರುತ್ತೆ. ಇದನ್ನ ಕೇಳಿದಂತಹ ಚಿತ್ರಕೇತು ಸ್ನಾನಾದಿಗಳನ್ನು ಮುಗಿಸಿ ಅದಕ್ಕೆ ಜಾತಕರ್ಮ ಸಂಸ್ಕಾರವನ್ನು ಮಾಡ್ತಾನೆ. ಆಮೇಲೆ ಬ್ರಾಹ್ಮಣರಿಗೆ ದ್ರವ್ಯದಾನ, ಬಂಗಾರ, ಬೆಳ್ಳಿ, ಮುತ್ತು, ರತ್ನ ಇತ್ಯಾದಿಗಳೆಲ್ಲ ದಾನಗಳ, ವಸ್ತ್ರಾದಿಗಳ ದಾನವನ್ನು ಕೊಡ್ತಾನೆ. ದೇವಾಲಯಗಳಿಗೆ ದತ್ತಿಯನ್ನು ಕೊಡ್ತಾನೆ. ನಗರದಲ್ಲಿರುವಂತಹ ಎಲ್ಲ ಅನಾಥರಿಗೆ ಭೋಜನ ವ್ಯವಸ್ಥೆ ಮಾಡ್ತಾನೆ. ಪ್ರತಿಯೊಬ್ಬರಿಗೂ ದಾನದ ವ್ಯವಸ್ಥೆ ಮಾಡ್ತಾನೆ. ಬಹಳ ಸಂತೋಷದಿಂದ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಹೀಗೆ ಅವನಿಗೆ ಆ ಮಗುವಿನಲ್ಲಿ ಬಹಳ ಅಂದ್ರೆ ಬಹಳ ಆಸಕ್ತಿ, ಪ್ರೇಮ, ಅದು ವ್ಯಾಮೋಹವಾಗ್ತಾ ಹೋಗುತ್ತೆ. ಹಾಗೆ ಅವನ ಹೆಂಡತಿ ಕೃತದ್ಯುತಿಗೂ ಆ ಮಗುವಿನಲ್ಲಿ ಬಹಳ ಪ್ರೀತ್ಯಾದ ಅತಿಶಯದಿಂದ ವ್ಯಾಮೋಹವಾಗ್ತಾ ಹೋಗುತ್ತೆ. ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ವ್ಯಾಮೋಹ ಇರುವಂತಹದ್ದು ಅದೇ ಸಹಜವಾಗಿ ಇರುವಂತಹದ್ದು. ಸದಾಕಾಲ ಅವನು ಆ ಮಗುವಿನ ಜೊತೆಗೇನೆ ಇರೋದು ಮತ್ತು ತಾಯಿಯೂ ಅಲ್ಲೇ ಇರೋದು, ಇದನ್ನೆಲ್ಲ ನೋಡಿದಂತಹ ಇತರ ರಾಣಿಯರು ಅವರುಗಳಿಗೆ ಇನ್ನು ಮೇಲೆ ರಾಜ ನಮ್ಮ ಕಡೆ ಬರೋದಿಲ್ಲ, ನಾವು ಸಂತಾನಹೀನರಾಗಿರೋದ್ರಿಂದ ರಾಜನ್ ನಮ್ಮನ್ನ ಉಪೇಕ್ಷೆ ಪಡ್ತಾ ಇದ್ದಾನೆ ಅನ್ನುವಂತಹ ಭಾವನೆ ಬೆಳೆಯಿತು. ಆಮೇಲೆ ನಗರದಲ್ಲಿರುವಂತಹ ಎಲ್ಲರೂ, ಅರಮನೆಯಲ್ಲಿರುವಂತಹ ಎಲ್ಲರೂ ಈ ಕೃತದ್ಯುತಿಗೇನೆ ಹೆಚ್ಚು ಗೌರವ ಕೊಡ್ತಾರೆ ಸಂತಾನ ಇರೋದ್ರಿಂದ ಅನ್ನುವಂತಹ ಭಾವನೆ ಬರುತ್ತೆ. ಈ ಸಂತಾನದಿಂದ ನಮ್ಮನ್ನೆಲ್ಲರೂ ಉಪೇಕ್ಷೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಭಾವನೆ, ಅದು ದ್ವೇಷಕ್ಕೆ ಕಾರಣವಾಗುತ್ತೆ. ಅದೇ ದ್ವೇಷ ಮುಂದೆ ಹೊಟ್ಟೆ ಕಿಚ್ಚಾಗಿ ಕಾರಣವಾಗುತ್ತೆ. ಒಂದಾನೊಂದು ದಿವಸ ಸಮಯನ ನೋಡಿಕೊಂಡು ಆ ರಾಣಿಯರು ಉಪಾಯವಾಗಿ ಅದಕ್ಕೆ ಮಗುವಿಗೆ ವಿಷಪ್ರಾಶನ ಮಾಡಿಸ್ತಾರೆ. ವಿಷಪ್ರಾಶನ ಮಾಡಿಸಿ ಅದು ಮಲಗಿದೆ ಅಂತ ಇದ್ಕೊಂಡು ಈ ರಾಣಿನೂ ಹೆಚ್ಚು ಗಮನ ಕೊಡೋದಿಲ್ಲ, ಪಾಪ ಮಲಗಿರಲಿ ಅಂಥೇಳಿ. ಅಷ್ಟರಲ್ಲಿ ವಿಷ ಶರೀರ ತುಂಬೆಲ್ಲ ಸಂಚಾರ ಮಾಡಿ ಆ ಮಗು ಮರಣವನ್ನು ಹೊಂದಿತು.
ಬಹಳ ಹೊತ್ತಾಯ್ತು ಮಗು ಎದ್ದೇ ಇಲ್ಲ ಅಂತ ಹೇಳಿ ಕೃತಜ್ಞತೆ ತನ್ನ ಆ ಮನೆಯಲ್ಲಿ ಕೆಲಸ ಮಾಡೋರಂತಹ ದಾದಿ ಆಯಾ ಇರ್ತಾರಲ್ಲ ಅವ್ರಿಗೆ ಹೇಳ್ತಾಳೆ ಮಗು ಎತ್ಕೊಂಡು ಬಾ ಅಂತ ಹೇಳಿ. ಆ ಮಗುವನ್ನ ಎತ್ಕೊಂಡು ಬರುವಾಗ ಆ ದಾದಿ ನೋಡ್ತಾಳೆ, ಮಗು ಕಣ್ಣು ಗುಡ್ಡೆ ಚಲಿಸ್ತಾ ಇಲ್ಲ, ಶರೀರ ಪೂರ್ತಿ ತಂಪಾಗಿ ಹೋಗಿದೆ, ಉಸಿರಾಟ ಇಲ್ಲ. ಅವಳು ಗಾಬರಿಯಾಗಿ ಚೀರ್ತಾಳೆ. ಅವಳ ಕಿರ್ಚೋದನ್ನು ಕೇಳ್ಕೊಂಡ್ಬಿಟ್ಟು ಇವಳು ಕೃತಜ್ಞತೆ ಎಲ್ಲ ಕೆಲಸಗಳನ್ನು ಕೈಲಿರೋ ಪಾತ್ರೆ ಎಲ್ಲ ಕೆಲಸಗಳನ್ನು ಬಿಟ್ಟು ಓಡೋಡ್ತಾ ಬಂದು ನೋಡ್ತಾಳೆ, ಮಗು ಮರಣ ಆಗಿರುತ್ತೆ. ಬಹಳ ಅಂದ್ರೆ ಬಹಳ ಶೋಕಕ್ಕೆ ತುತ್ತಾಗ್ತಾರೆ. ಈ ವಿಚಾರ ರಾಜನಿಗೆ ತಿಳಿಸಿದಾಗ ರಾಜನು ಪ್ರಜ್ಞೆ ತಪ್ಪಿ ಇನ್ನೇನು ಬೀಳುವುದರಲ್ಲೇ ಇರುತ್ತಾನೆ. ಮಂತ್ರಿ ಪುರೋಹಿತರು ಅವರ ಸಹಾಯದಿಂದ ಸಾವರಿಸಿಕೊಂಡು ಅಲ್ಲಿಗೆ ಬರ್ತಾನೆ. ಬಂದು ಮೃತನಾಗಿರುವಂತಹ ಮಗುವನ್ನ ಅವನ ಶರೀರವನ್ನು ನೋಡಿ ಅನೇಕ ರೀತಿಯಲ್ಲಿ ಗೋಳಾಡ್ತಾ ಇರ್ತಾರೆ. ಆ ರಾಣಿಯರು ಕೂಡ, ಇವರ ವಿಷಪ್ರಾಶನ ಮಾಡಿಸಿದ ರಾಣಿಯರು ಕೂಡ ಅಲ್ಲಿ ಬಂದು ಕಪಟದ ಅಳುವನ್ನ ಸೂಸ್ತಾ ಇರ್ತಾರೆ, ಅವ್ರ ಮೇಲೆ ಶಂಕೆ ಬರಬಾರದು ಅನ್ನೋ ಕಾರಣದಿಂದ. ಆದರೆ ರಾಜನಿಗೆ ಅದು ಯಾವುದ್ರ ಬಗ್ಗೆ ಕಡೆಯೂ ಗಮನ ಇಲ್ಲ. ತನ್ನ ಸರ್ವಸ್ವ ಆಗಿರುವಂತಹ ಆ ಮಗು ಸತ್ತೋಯ್ತಲ್ಲ ಅನ್ನೋದ್ರಿಂದ ಅವನು ಎಲ್ಲವನ್ನು, ತಾನ್ಯಾರು, ತನ್ನ ರಾಜ್ಯ ಏನು, ಕರ್ತವ್ಯ ಏನು ಎಲ್ಲವನ್ನು ಮರೆತು ಹೋಗುವಂತಹ ಒಂದು ರೀತಿಯ ಬುದ್ಧಿಭ್ರಮಣೆ ಆಗುವಂತಹ ಸ್ಥಿತಿಯಲ್ಲಿ ಆ ಸತಿಪತಿಯರು ಕೃತದ್ಯುತಿ ಮತ್ತು ಚಿತ್ರಕೇತುವರು ಆಗಿರ್ತಾರೆ. ಆ ಸಂದರ್ಭದಲ್ಲಿ ಇಬ್ಬ ಈರ್ವರು ಬ್ರಾಹ್ಮಣರು ಬಂದು ಅವರಿಗೆ ಉಪದೇಶ ಮಾಡ್ತಾರೆ. ಏನು ರಾಜ, ನೀನು ಹೀಗೆ ಮಾಡ್ತಾ ಇದ್ದೀಯಲ್ಲ, ನೀನು ಮಾಡೋದು ಸರಿ ಏನಿದು ಅಂತ. ಚತುರ್ಮೃತ ಕೋಪಾಂತೆ ಪತಿತಂ ಮೃತಕೋಪಮಂ ಶೋಕಾಭಿಭೂತಂ ರಾಜಾನಂ ಬೋಧಯಂತೌ ಸದುಕ್ತುಭಿಃ. ಮೃತಕೋಪಮಂ, ಸತ್ತ ಮಗನನ್ನ ನೋಡಿ ತಾವು ಹೆಚ್ಚು ಕಡಿಮೆ ಸತ್ತಂತೆಯೇ, ಮೃತಕ ಉಪಮ, ಸತ್ತವರಂತೆಯೇನೆ, ಶರೀರದಲ್ಲಿ ಯಾವ ಕಳೆ ಇಲ್ಲ, ಆ ಥರ ಸತ್ತವರಂತೆಯೇ ಆಗಿರುವಂತಹ ಆ ರಾಜನನ್ನು ಕುರಿತುಕೊಂಡು ಆ ಈರ್ವರು ಸದುಕ್ತುಭಿಃ ಬೋಧಯಂತೌ, ಒಳ್ಳೆಯ ಮಾತುಗಳಿಂದ ಅವನಿಗೆ ಸಾವರಿಸಲು, ಸಾಂತ್ವನ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅವರು ಹೇಳುವಂತಹ ಮಾತುಗಳು ವೈರಾಗ್ಯವನ್ನು ಬಡಿದೆಪ್ಪರಿಸುವಂತಹ ಮಾತುಗಳಾಗಿರ್ತವೆ. ಏನು ಹೇಳ್ತಾರೆ? ಯಥಾ ಪ್ರಯಾಂತಿ ಸಂಯಾಂತಿ ಸ್ರೋತೋ ವೇಗೇನ ವಾಲುಕಾಹ ಸಂಯುಜ್ಯಂತೆ ವಿಯುಜ್ಯಂತೆ ತಥಾ ಕಾಲೇನ ದೇಹಿನಃ. ರಾಜನೇ, ನನ್ನ ಮಗ ಸತ್ತೋದ ಅಂತ ನೀನು ಗೋಳಾಡ್ತಾ ಇದೆಯಲ್ಲ, ಇವನು ಯಾವಾಗಲೂ ನಿನ್ನ ಮಗನೇ ಆಗಿದ್ನೇನು? ಹಿಂದಿನ ಜನ್ಮದಲ್ಲಿ ಇವನು ನಿನ್ನ ತಂದೆನೂ ಆಗಿರಬಹುದು, ಅದರ ಹಿಂದಿನ ಜನ್ಮದಲ್ಲಿ ಇವನು ಬೇರೆ ಏನೋ ಆಗಿರಬಹುದು, ಅದರ ಹಿಂದಿನ ಜನ್ಮದಲ್ಲಿ ನಿನಗೂ ಅವನಿಗೂ ಯಾವುದೇ ರೀತಿಯ ಸಂಬಂಧವೇ ಇರಲಿಕ್ಕಿಲ್ಲ. ಇನ್ನು ಮುಂದಿನ ಜನ್ಮಗಳಲ್ಲಿಯೂ ನೀನು ಇವನು ತಂದೆಯೇ ಆಗಿರ್ತೀವಿ, ಇವನು ನಿನ್ನ ಮಗನೇ ಆಗಿರ್ತಾನೆ ಅನ್ನುವ ಭರವಸೆ ಇದೆಯೇನು? ಅದೂ ಇಲ್ಲ. ಆದ್ರಿಂದ ಇದೆಲ್ಲ ಹೇಗೆ ಅಂತಂದ್ರೆ, ನದಿಯ ಪ್ರವಾಹದಲ್ಲಿ ಅದರ ಕೆಳಗಡೆ ಇರುವಂತಹ ಮರಳಿನ ಕಣಗಳು ಆ ಪ್ರವಾಹಕ್ಕೆ ಸಿಕ್ಕಿಕೊಂಡು ಎರಡು ಕಣಗಳು, ಬೇರೆ ಬೇರೆ ಕಡೆ ಇರುವಂತಹ ಎರಡು ಕಣಗಳು ಕೆಲಕಾಲ ಒಂದಕ್ಕೊಂದು ಸೇರಿಕೊಂಡು ಮುಂದೆ ಹೋಗ್ತವೆ. ಆಮೇಲೆ ಮುಂದೆ ಒಂದು ಕಲ್ಲೋ ಏನೋ ಒಂದು ಅಡ್ಡ ಬರುತ್ತೆ, ಅದಕ್ಕೆ ಡಿಕ್ಕಿ ಹೊಡೆದು ಮತ್ತೆ ಆ ಎರಡು ಕಣಗಳು ಬೇರೆ ಬೇರೆಯಾಗಿ ಮತ್ತೆ ಆಚೆ ಈಚೆ ಹೋಗ್ತಾರೆ. ಹಾಗೇನೆ ನೀನಾರೋ ಇವನ್ಯಾರೋ ಯಾವುದೋ ಧರ್ಮಕರ್ಮ ಸಂಯೋಗದಿಂದ ಈ ಜನ್ಮದಲ್ಲಿ ತಂದೆ ಮಗನ ಸಂಬಂಧದ ರೂಪದಲ್ಲಿ ನೀವಿಲ್ಲಿಬ್ರು ಜೊತೆಯಾಗಿ ಬಂದ್ರಿ, ಇಷ್ಟು ದಿವಸ ಜೊತೆಯಾಗಿ ಸಾಗಿದ್ರಿ. ಈ ಸಾವು ಅನ್ನುವ ಬಂಡೆಗೆ ಅಪ್ಪಳಿಸಿ ನೀವಿಬ್ರು ಬೇರೆ ಬೇರೆ ಆಗಿ ಹೋಗಿದ್ರಿ. ಇಷ್ಟೇನೆ, ಇದಕ್ಕೆ ಯಾಕೆ ನೀನು ಅಷ್ಟೊಂದು ಶೋಕ ಪಡಬೇಕು ಅಂತ. ಮತ್ತೊಂದು ಏನ್ ಮಾತು ಹೇಳ್ತಾರೆ? ಯಥಾಧಾನ ಸುವೈಧಾನ ಭವಂತಿ ನ ಭವಂತಿ ಚ ಏವಂ ಭೂತೇಶು ಭೂತಾನಿ ಚೋದಿತಾನಿ ಶಮಾಯಯ. ಇದೆಲ್ಲವೂ ಭಗವತ್ ಸಂಕಲ್ಪದಿಂದ ನಡೀತಾ ಇರ್ತದೆ. ಈಶ ಮಾಯಯ, ಭಗವತ್ ಸಂಕಲ್ಪದಿಂದ ನಡೀತಾ ಇರ್ತದೆ. ನೋಡು, ನೀನು ಭೂಮಿಯಲ್ಲಿ ಅನೇಕಾನೇಕ ಧಾನ್ಯಗಳನ್ನ ಹಾಕಿರ್ತೀಯ, ಎಲ್ಲಾ ಧಾನ್ಯಗಳು ಮೊಳಕೆ ಹೊಡೆಯುತ್ತವೆ ಅಂತೇನಿಲ್ಲ.
ಮೊಳಕೆ ಹೊಡೆದು ಕೆಲವು ಧಾನ್ಯಗಳನ್ನು ಮತ್ತೆ ಧಾನ್ಯಗಳನ್ನ ಒಂದಿದ್ದದ 100 ಧಾನ್ಯಗಳನ್ನು ಕೆಲವು ಮಾಡ್ತವೆ, ಕೆಲವು ಮೊಳಕೆ ಒಡೆಯದೇನೆ ಇರ್ತವೆ. ಮೊಳಕೆ ಒಡೆಯೋದು ಭಗವತ್ ಸಂಕಲ್ಪವೇನೆ, ಒಡೆಯದೇ ಇರುವುದು ಹಾಗೇನೆ ಹಾಳಾಗೋದು ಭೂಮಿಯಲ್ಲಿ ಅದು ಭಗವತ್ ಸಂಕಲ್ಪನೆ ಅಂತ ನೀನು ಗ್ರಹಿಸು. ದೇಹೇ ನ ದೇಹಿನೋ ರಾಜಾನ್ ದೇಹಾದ್ ದೇಹೋಭಿಜಾಯತೆ ಬೀಜಾದೇವ ಯಥಾ ಬೀಜಂ ದೇಹ್ಯರ್ಥಂ ಶಾಶ್ವತ ದೇಹ್ಯರ್ಥಮಿವ ಶಾಶ್ವತಃ. ಒಂದು ದೇಹದಿಂದ ಇನ್ನೊಂದು ದೇಹ ಹುಟ್ಟುವಂತಹದ್ದು, ಬೀಜದಿಂದ ಮತ್ತೊಂದು ಬೀಜ ಹುಟ್ಟಿದಂತೆ. ಆದ್ರಿಂದ ಈ ಸಂಬಂಧಗಳು ಅನ್ನುವಂತಹದ್ದು ಏನಿದೆಯಲ್ಲ, ಇದೆಲ್ಲವೂ ದೇಹಕ್ಕೆ ಸಂಬಂಧಪಟ್ಟಿದ್ದೇ ಹೊರತು ದೇಹ್ಯರ್ಥಂ, ದೇಹಕ್ಕೆ ಸಂಬಂಧಪಟ್ಟಿದ್ದೇ ಹೊರತು ಇವು ಶಾಶ್ವತವಾಗಿರುವಂತಹದ್ದಲ್ಲ. ಈ ಪ್ರಕಾರವಾಗಿ ಅವನಿಗೆ ಶರೀರ ಧರ್ಮದ ಆಗಿರುವಂತಹ ಈ ಜನನ ಮರಣಗಳು ಸಂಬಂಧಗಳು ಅವುಗಳನ್ನು ನೀನು ಮನಸ್ಸಿಗೆ ತೆಗೆದುಕೊಳ್ಳಬಾರದು, ಅವು ಶರೀರ ಧರ್ಮಗಳು ಎಂಬುದಾಗಿ ಅವಳನ್ನು ಬಿಡಬೇಕು ಅನ್ನುವಂತಹ ಮಾತನ್ನ ಹೇಳಿ ಸಾಂತೈಸ್ತಾ ಇರುವಾಗ ಇವ್ರ ಮಾತುಗಳನ್ನ ಕೇಳಿ ಆ ಚಿತ್ರಕೇತು ಆಶ್ಚರ್ಯಗೊಳ್ತಾನೆ. ಯಾರು ತಾವು ಇಂತಹ ಗಹನವಾದ ವಿಚಾರಗಳನ್ನ ಹೇಳ್ತಾ ಇದ್ದೀರಿ ಅಂದ್ರೆ, ತಾವೇನು ಅನೇಕ ಅನೇಕ ಋಷಿಗಳ ಹೆಸರುಗಳಂದ್ರೆ ಸನತ್ ಕುಮಾರರೋ, ನಾರದರೋ, ಪರಶುರಾಮರೋ, ಮಾರ್ಕಂಡೇಯರೋ, ಕಪಿಲರೋ, ದತ್ತಾತ್ರೇಯರೋ, ಯಾರು ತಾವು ಅಂಬೋ ರೀತಿಯಲ್ಲಿ ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ನಾನು ಅಂಗಿರಸ ಮಹರ್ಷಿ, ಮುಂಚೆ ಬಂದಿದ್ದೆ ನಿನ್ನ ಮನೆಗೆ. ಇವರು ನನ್ನ ಪಕ್ಕದಲ್ಲಿರುವಂಥ ಇವರು ಸಾಕ್ಷಾತ್ ಬ್ರಹ್ಮ ಮಾನಸ ಆಗಿರುವಂತಹ ನಾರದ ಮಹರ್ಷಿಗಳು. ನಾನು ಮನಸ್ಸು ಮಾಡಿದ್ರೆ ಆವಾಗಲೇನೆ ನಿನಗೆ ಜ್ಞಾನವನ್ನ ಹೇಳಬಹುದಾಗಿತ್ತು, ಬ್ರಹ್ಮಜ್ಞಾನವನ್ನು, ಈ ಜ್ಞಾನವನ್ನು ಹೇಳಬಹುದಾಗಿತ್ತು. ಆದರೆ ಆವಾಗ ಗ್ರಹಿಸುವ ಮನಸ್ಥಿತಿಯಲ್ಲಿ ನೀನಿರಲಿಲ್ಲ. ನಿನಗೆ ಪುತ್ರಾಭಿಲಾಷೆ ಅನ್ನುವಂತಹದ್ದು ಬಹುವಾಗಿ ನಿನ್ನ ಮನಸ್ಸನ್ನ ಆವರಿಸಿಕೊಂಡಿತ್ತು. ಯಾವಾಗ ಯಾವ ವ್ಯಕ್ತಿ ಯಾವುದೋ ಒಂದು ಆಸೆಯೊಳಗೆ ಸಿಕ್ಕಿರ್ತಾನ, ಅದು ಸಂತಾನ ಅಪೇಕ್ಷೆ ಆಗಿರಲಿ, ಧನಕನಕ ಅಪೇಕ್ಷೆ ಆಗಿರಲಿ, ಮಡದಿ ಅಪೇಕ್ಷೆ ಆಗಿರಲಿ, ಈಶಣ ಅಂತ ಕರೀತಾರೆ ಇದಕ್ಕೆ. ಪುತ್ರೇಶಣ, ನಾರೀಶಣ, ವಿತ್ತೇಶಣ ಅಂತೆಲ್ಲ. ಈಶಣದಲ್ಲಿ ಸಿಕ್ಕಾಕೊಂಡವರಿಗೆ ಜ್ಞಾನ ಉಪದೇಶ ಮಾಡಿದ್ರೆ ಅದು ಪ್ರಯೋಜನ ಆಗೋದಿಲ್ಲ. ಆ ಕಾರಣದಿಂದ ನಾನು ಅವಾಗ ಉಪದೇಶ ಮಾಡಲಿಲ್ಲ. ನೀನು ಹೇಳದಂತೆ ಸಂತಾನಕ್ಕೆ ಅನುಕೂಲವಾಗುವಂತೆ ಒಂದು ಉಪಾಯವನ್ನು ಮಾಡಿದ್ದೆ. ಜೊತೆಗೆ ಹೇಳಿದ್ದೆ, ಇದೇ ನಿನಗೆ ಹರ್ಷಕ್ಕೂ ಶೋಕಕ್ಕೂ ಕಾರಣವಾಗುತ್ತೆ ಅಂತ. ಬಹಳ ವರ್ಷಗಳ ನಂತರ ಸಂತಾನ ಹುಟ್ಟಿರೋದು ನಿನ್ನ ಹರ್ಷಕ್ಕೆ ಕಾರಣವಾಯಿತು. ಪುನಃ ಅದೇ ಸಂತಾನ ಮರಣವಾಗೋದ್ರಿಂದ ಶೋಕಕ್ಕೂ ಕಾರಣವಾಯಿತು. ಆದ್ರಿಂದ ನೀನು ಈ ದೇಹಾತ್ಮ ಬುದ್ಧಿಯನ್ನ ಬಿಡುವಂಥವನಾಗು. ಈ ದೇಹದ ಜೊತೆಗಿದ್ರೆ ನಿನಗೆ ಈ ರೀತಿ ಹರ್ಷ ಆದ್ಮೇಲೆ ಶೋಕ, ಶೋಕ ಆದ್ಮೇಲೆ ಮತ್ತೆ ಹರ್ಷ, ಇದು ತಪ್ಪುವಂತಹದ್ದಲ್ವೇ ಅಲ್ಲ. ಇದನ್ನು ನೀನು ಬಿಡಬೇಕು ಅನ್ನೋ ರೀತಿಯಲ್ಲಿ 5-6 ಶ್ಲೋಕಗಳನ್ನು ಹೇಳ್ತಾರೆ. ಅದರಲ್ಲಿ ಒಂದು ಶ್ಲೋಕ ಬಹಳ ಚೆನ್ನಾಗಿದೆ. 5ನೇ ಅಧ್ಯಾಯದಲ್ಲಿ 26ನೇ ಶ್ಲೋಕ ಏನ್ ಹೇಳ್ತಾರೆ ಅಲ್ಲಿ? ತಸ್ಮಾತ್ ಸ್ವಸ್ಥೇನ ಮನಸ ವಿಮೃಶ್ಯ ಗತಿಮಾತ್ಮನಃ ದ್ವೈತೆ ಧ್ರುವಾರ್ಥ ವಿಸ್ರಂಭಂ ತ್ಯಜೋಪ ಶಮಮಾಮಿಷ ಶಮಂ ಆವಿಷ ಅಂತ ಏನ್ ಹೇಳಿದ್ರು? ತಸ್ಮಾತ್ ಸ್ವಸ್ಥೇನ ಮನಸ, ಆದ್ರಿಂದ ನೀನು ಬಹಳ ಸ್ವಸ್ಥವಾದ ಅಂದ್ರೆ ಶಾಂತವಾದ ಮನಸ್ಸಿನಿಂದ ವಿಮೃಶ್ಯ ಗತಿಂ ಆತ್ಮನಃ, ಆತ್ಮದ ಗತಿಯನ್ನ ವಿಮರ್ಶಿಸು. ಗತಿ ಅಂದ್ರೆ ಚಲನೆ, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಏನು ಮಾಡುತ್ತೆ ಅನ್ನುವಂಥದ್ದು. ಈ ಶರೀರದಿಂದ ಇನ್ನೊಂದು ಶರೀರ, ಆ ಶರೀರ, ಈ ಶರೀರ ಇತ್ತೆಲ್ಲ, ಈ ಎಲ್ಲವನ್ನು ನೀನು ವಿಮರ್ಶೆ ಮಾಡು. ವಿಮರ್ಶೆ ಮಾಡಿ ಕೊನೆಗೇನು ವಿಮರ್ಶೆ ಮಾಡಿದಾಗ ನಿಂಗೆ ಏನು ಗೊತ್ತಾಗುತ್ತೆ ಅಂದ್ರೆ, ದ್ವೈತೆ ಧ್ರುವಾರ್ಥ ವಿಸ್ರಂಭಂ ತ್ಯಜ. ದ್ವೈತದಲ್ಲಿರುವ ಸತ್ಯ ಅನ್ನುವಂತಹ ಭ್ರಮೆ ಇದೆಲ್ಲ. ದ್ವೈತೇ ಧ್ರುವಾರ್ಥಂ, ಧ್ರುವ ಅಂದ್ರೆ ಯಾವಾಗಲೂ ಇರೋದು ಅಂದ್ರೆ ಸತ್ಯ. ದ್ವೈತವು ಸತ್ಯವು
ಎನ್ನುವ ಏನು ವಿಸ್ರಂಭಂ ಎನ್ನುವ ಭ್ರಮೆ ಏನಿದೆಯಲ್ಲ, ಆ ಭ್ರಮೆಯನ್ನ ನೀನು ತ್ಯಜ, ಬಿಟ್ಬಿಡು. ದ್ವೈತವು ಸತ್ಯವು ಎಂಬುವಂತಹ ಭ್ರಮೆಯನ್ನು ನೀನು ಬಿಟ್ಟು ಉಪಶಮ ಮಾವಿಷ, ಶಾಂತಿಯನ್ನು ಹೊಂದುವಂಥವನಾಗು ಅನ್ನೋ ಮಾತನ್ನು ಹೇಳ್ತಾರೆ. ಅಂದ್ರೆ ಎಲ್ಲೆಲ್ಲಿ ನಾವು ಜಗತ್ತು ಅಂತ ನೋಡ್ತೀವಿ, ಅಲ್ಲಿ ದ್ವೈತ ಅನ್ನುವಂಥದ್ದಿರುತ್ತೆ. ಆದ್ರಿಂದ ಈ ಜಗತ್ತೆಲ್ಲವೂ ಸತ್ಯ ಎನ್ನೋ ರೀತಿಯಲ್ಲಿ ಗ್ರಹಿಸಿದ್ರೆ ನಿನಗೆ ಹರ್ಷ ಶೋಕಗಳು ನಿರಂತರವಾಗಿ ಇದ್ದಿದ್ದೆ. ಯಾವಾಗ ನೀನು ಇದನ್ನ ತ್ಯಜಿಸ್ತೀಯೋ ಅವಾಗ ಆನಂದನ ಪಡೆದುಕೊಳ್ಳುವಂಥವನಾಗ್ತೀಯ ಅನ್ನುವಂತಹ ಮಾತನ್ನು ಹೇಳಿ ಆಮೇಲೆ ಪಕ್ಕದಲ್ಲಿರುವಂತಹ ನಾರದರು ಹೇಳ್ತಾರೆ, ನೀನು ಹೀಗೆ ಈ ದೇಹಾತ್ಮ ಬುದ್ಧಿಯನ್ನ, ಜಗತ್ ಸತ್ಯ ಎನ್ನುವಂತಹ ದ್ವೈತ ಬುದ್ಧಿಯನ್ನ ಬಿಡೋದಾದ್ರೆ, ಅಂದ್ರೆ ಅದ್ ಬಿಟ್ಟ ಮೇಲೆ ನಿನಗೆ ಸಂಕರ್ಷಣ ಸ್ತುತಿಯನ್ನು ಹೇಳಿಕೊಡ್ತೇನೆ. ಆ ಸಂಕರ್ಷಣ ಸ್ತುತಿಯ ಮೂಲಕ ಭಗವಂತನಾದ ಸಂಕರ್ಷಣನ ದರ್ಶನ ಆಗುತ್ತೆ ನಿನಗೆ. ಆ ದರ್ಶನದಿಂದ ನಿಂಗೆ ಮುಂದೆ ಕಲ್ಯಾಣವಾಗುತ್ತೆ ಅಂತ ಹೇಳಿ ನಾರದರು ಅವನಿಗೆ ಸಂಕರ್ಷಣ ಸ್ತುತಿಯನ್ನು ಹೇಳಿಕೊಡ್ತಾರೆ. 7 ದಿವಸಗಳವರೆಗೆ ಈ ಸಂಕರ್ಷಣ ಸ್ತುತಿಯನ್ನು ನೀನು ನಿರಂತರವಾಗಿ ನಿರಾಹಾರವಾಗಿ, ನೀರು ಕುಡಿಯದಂತೆ, ಜಲಪಾನವೂ ಮಾಡದಂತೆ, ಹಗಲು ರಾತ್ರಿ ಸತತವಾಗಿ ಈ ಸಂಕರ್ಷಣ ಸ್ತುತಿಯನ್ನು ನೀನು ಹೇಳಿದ್ದೆ ಆದರೆ ಭಗವಂತ ಸಂಕರ್ಷಣ ನಿನಗೆ ಸಾಕ್ಷಾತ್ ದರ್ಶನ ಕೊಡ್ತಾನೆ ಅನ್ನುವಂಥ ಮಾತನ್ನು ಹೇಳ್ತ. 16ನೇ ಅಧ್ಯಾಯದಲ್ಲಿ ಸ್ತುತಿ ಬರುತ್ತೆ. ಸಂಕರ್ಷಣ ಬ್ರಹ್ಮ ವಿದ್ಯಾ ಅಂತ ಇದು ಕರೀತಾರೆ. ಸಂಕರ್ಷಣ ಬ್ರಹ್ಮ ವಿದ್ಯಾ ಅನ್ನುವಂಥದ್ದು. ಮೊದಲು ಭಗವಂತ ನಮಸ್ಕಾರ ಸ್ತುತಿ ಇರುವಂಥದ್ದು, ಆಮೇಲೆ ಒಂದು ಪುಟ್ಟದಾಗಿರುವಂತಹ ಮಂತ್ರ. ಓಂ ನಮಸ್ತುಭ್ಯಂ ಭಗವತೆ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ನಿರುದ್ಧಾಯ ನಮಃ ಸಂಕರ್ಷಣಾಯ ಚ. ವಾಸುದೇವ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ. ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಮತ್ತು ದ್ವೈತ ಸಿದ್ಧಾಂತದಲ್ಲಿ ಈ 4 ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಇಲ್ಲಿ ವಾಸುದೇವ ಪರಬ್ರಹ್ಮ, ಸಂಕರ್ಷಣ ಸಗುಣ ಬ್ರಹ್ಮ, ಅಂದ್ರೆ ಅದರಲ್ಲಿ ಅವರು ಸಗುಣ ಅಂತ ಪದ ಬಳಸೋದಿಲ್ಲ, ಬೇರೆ ಬೇರೆ ಸ್ಥಾಯಿಗಳು ಅಂತ ಹೇಳ್ತಾರೆ. ಆಮೇಲೆ ಪ್ರದ್ಯುಮ್ನ, ಆಮೇಲೆ ಅನಿರುದ್ಧ, ಅವನು ಜೀವನ ರೂಪದವನು ಅನ್ನೋ ರೂಪದಲ್ಲಿ ಹೇಳ್ತಾರೆ. ಒಟ್ಟಾರೆಯಾಗಿ ವಿಶಿಷ್ಟಾದ್ವೈತ ಮತ್ತು ದ್ವೈತ ಸಿದ್ಧಾಂತದ ತಳಹದಿ ನಿಂತಿರೋದು ಈ 4 ರೂಪಗಳ ಮೇಲೆ. ಅದ್ವೈತದಲ್ಲಿ ಜೀವನು ಬ್ರಹ್ಮವು ಐಕ್ಯವಾಗುವಾದಂತೆ, ದ್ವೈತ ವಿಶಿಷ್ಟಾದ್ವೈತದಲ್ಲಿ ಜೀವ ಬ್ರಹ್ಮೈಕ್ಯ ಅನ್ನೋದಿರೋದಿಲ್ಲ. ಬ್ರಹ್ಮವು ಅಲ್ಲಿ ವಾಸುದೇವನು, ಈ ಕಡೆ ತೀರ ಕೆಳಗಡೆ ಅನಿರುದ್ಧನು, ಇವನು ಜೀವನು. ಈ ಮಧ್ಯದಲ್ಲಿ ಈ 4 ಸ್ಥಾನಗಳನ್ನು ನಾವು ನೋಡ್ತೇವೆ, ಜೀವ ಮತ್ತು ಬ್ರಹ್ಮರ ಮಧ್ಯದಲ್ಲಿರುವಂತಹದ್ದು. ಅದನ್ನ ಒಂದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ. ಅದನ್ನ ನೆನಪಲ್ಲಿ ಇಟ್ಕೊಳ್ಳುವಂತಹ ಕೆಲಸ ಅದರಲ್ಲಿ ಬಹಳ ಇದೆ. ಲಾಜಿಕ್ಗಿಂತಲೂ ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂತಹದ್ದು, ಯಾವುದಕ್ಕೆ ಏನು ಹೇಳ್ತೀವಿ ಅನ್ನುವಂಥದ್ದು. ಒಂದು ಸ್ಟ್ರಕ್ಚರ್ಡ್ ವೇನಲ್ಲಿ ಅವರು ರಾಮಾನುಜರು, ಮಧ್ವಾಚಾರ್ಯರು ಅದನ್ನು ಪ್ರತಿಪಾದಿಸ್ಕೊಂಡು ಹೋಗ್ತಾರೆ ಅವ್ರದೇ ಆದ ನಿಲುವಿನ ಮೇಲೆ. ಆ 2 ಸಿದ್ಧಾಂತಗಳಿಗೂ ಮೂಲ ಭಾಗವತವೇ ಅನ್ನುವಂಥದ್ದು ವಿಶೇಷ. ಸ್ತೋತ್ರಗಳ 4-5 ಸ್ತೋತ್ರಗಳನ್ನು ಹೇಳಿದ ಮೇಲೆ, 4-5 ಶ್ಲೋಕಗಳನ್ನು ಹೇಳಿದ ಮೇಲೆ ಮಂತ್ರ ಹೇಳ್ತಾರೆ. ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾನುಭಾವಾಯ ಮಹಾವಿಭೂತಿ ಭೂತಯೇ ಸಕಲ ಸಾತ್ವತ ಪರಿವೃಢನೀಕರ ಕರಕಮಲ ಕುಡ್ಮಲೋಪಲಾಲಿತ ಚರಣಾರವಿಂದ ವಿಗಲ ಪರಮ ಪರಮೇಷ್ಠೀನ್ ನಮಸ್ತೆ ನಮಸ್ತೆ ಅನ್ನುವಂಥದ್ದು ಇದು ಮಂತ್ರ. ಈ ಮಂತ್ರ ಸತತವಾಗಿ ಹಗಲು ರಾತ್ರಿ 7 ದಿವಸಗಳು ನಿರಂತರವಾಗಿ ಜಲಪಾನವೂ ಮಾಡದೆ ನೀನು ಇದನ್ನು ಹೇಳಿದ್ದೆ ಆದರೆ ಸಂಕರ್ಷಣನು ನಿನಗೆ ದರ್ಶನ ಕೊಡ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ಚಿತ್ರಕೇತುವು ಇವರ ಈ ಮಾತಿನಿಂದ ಶೋಕವನ್ನು ತ್ಯಜಿಸಿ
ದೇಹಾತ್ಮ ಬುದ್ಧಿಯನ್ನ ತ್ಯಜಿಸಿ, ದ್ವೈತ ಬುದ್ಧಿಯನ್ನ ತ್ಯಜಿಸಿ, ಜಗತ್ತು ನಾನು ಅನ್ನೋದ್ರ ಈ ದೇಹ ಇತ್ಯಾದಿಗಳು ಬೇರೆ ಬೇರೆ ಎನ್ನುವಂತಹ ಮಾತನ್ನ ತ್ಯಜಿಸಿ ಈ ಸಂಕರ್ಷಣ ಮಂತ್ರವನ್ನ ನಾರದರಿಂದ ಗ್ರಹಿಸಿಕೊಂಡು ಅತ್ಯಂತ ಶ್ರದ್ಧೆಯಿಂದ ಸತತ 7 ದಿವಸಗಳ ಕಾಲ ಆ ಸಂಕರ್ಷಣ ಬ್ರಹ್ಮ ವಿದ್ಯಾ ಅನ್ನುವಂತಹ ಈ ಮಂತ್ರವನ್ನ ಪಾರಾಯಣ ಜಪ ಮಾಡ್ತಾನೆ. 7ನೇ ದಿವಸ ಇವನು ಸಶರೀರವಾಗಿ ಮೇಲಕ್ಕೆ ಹೋಗ್ತಾನೆ. ಆ ಸಂಕರ್ಷಣ ಲೋಕದಲ್ಲಿ ಹೋಗಿ ಅಲ್ಲಿ ಅವನ ಪಾದ ಸ್ಥಳದಲ್ಲಿ ನಿಂತ್ಕೊಂಡು ಸಂಕರ್ಷಣನ ಸ್ವಸ್ವರೂಪದ ದರ್ಶನವನ್ನು ಪಡ್ಕೊಳ್ತಾನೆ. ಹೇಗಿದೆ ಅವನ ಸ್ವಸ್ವರೂಪ ಅನ್ನುವಂಥದ್ದು ವರ್ಣನೆ ಮಾಡ್ತಾರೆ. ಬಿಳಿಯ ಶರೀರ, ನೀಲಿ ಬಣ್ಣದ ಪೀತಾಂಬರ, ಕಿರೀಟಗಳನ್ನು ಧರಿಸಿಕೊಂಡಿದ್ದಾನೆ. ಇಂತಹ ಪರಮ ತೇಜಸ್ಸಿನಿಂದ ಕೂಡಿರುವಂತಹ ಆ ಸಂಕರ್ಷಣನ ದರ್ಶನವನ್ನ ಪಡೆದುಕೊಂಡು ಆ ಪುನಃ ಚಿತ್ರಕೇತು ಅವನನ್ನ ಪ್ರಾರ್ಥನೆ ಮಾಡ್ತಾನೆ. ನಮಸ್ತುಭ್ಯಂ ಭಗವತೆ ಭಗವತೆ ಸಕಲ ಜಗತ್ ಸ್ಥಿತಿ ಲಯೋದಯೇಶಾಯ ದುರವಸಿತಾತ್ಮಗತಯೇ ಕುಯೋಗಿನಾಂ ಭಿದಾ ಪರಮಹಂಸಾಯ. ಭಗವಂತನೇ, ಪರಮಹಂಸನೇ ನೀನು, ಸಕಲ ಜಗತ್ ಸ್ಥಿತಿ ಲಯ ಉದಯ ಈಶಾಯ. ಜಗತ್ತಿನ ಸ್ಥಿತಿ ಲಯ ಮತ್ತು ಉದಯ, ಸೃಷ್ಟಿ ಸ್ಥಿತಿ ಲಯಗಳಿಗೆ ಒಡೆಯನೇ ನೀನು. ದುರವಸ್ಥಿತಾತ್ಮಗತೆಯೇ ಅನ್ನುವಂತಹ ಪದ ಬಳಸ್ತಾರೆ. ದುರವಸ್ಥಿತ ಆತ್ಮಗತೆಯೇ ಅಂತ ಹೇಳಿದ್ರೆ ಮಾತಿನಿಂದ ಮನಸ್ಸಿನಿಂದ ಸರಳವಾಗಿ ಆತ್ಮಸ್ವರೂಪವನ್ನ ನೀನು ಯಾರಿಗೂ ಅಷ್ಟು ಸರಳವಾಗಿ ಗೊತ್ತಾಗೋದಿಲ್ಲ. ಯಥೋ ವಾಚೋ ನಿವರ್ತಂತೆ ಅಂತ ಹೇಳ್ತಾರಲ್ಲ ಹಾಗೆ ಮಾತು ಮನಸ್ಸುಗಳ ಮುಂತ ಸರಳವಾಗಿ ಸಿಗುವಂಥವನಲ್ಲ ನೀನು. ಯಾವ್ದರಿಂದ ಸಿಗುವಂಥವನು? ಧ್ಯಾನದಿಂದ, ಭಕ್ತಿಯಿಂದಲೇ ಅನ್ನುವಂಥ ರೀತಿ. ಅಂತಹ ಪರಮಹಂಸನಿಗೆ ನಮಸ್ಕಾರ ಅನ್ನುವಂತಹ ರೀತಿಯಲ್ಲಿ ಸ್ತೋತ್ರ ಇತ್ಯಾದಿಗಳನ್ನು ಮಾಡಿದಾಗ ಆವಾಗ ಆ ಸಂಕರ್ಷಣ ಬ್ರಹ್ಮನು ಈ ಚಿತ್ರಕೇತುವಿಗೆ ಉಪದೇಶವನ್ನು ಮಾಡ್ತಾರೆ, ಆಶೀರ್ವಾದವನ್ನು ಕೊಡ್ತಾರೆ. ಆ ಆಶೀರ್ವಾದದಿಂದ ಅವನು ಅನೇಕಾನೇಕ ವರ್ಷಗಳ ಕಾಲ ಭಗವದ್ ಧ್ಯಾನದಲ್ಲಿ ಲೀನನಾಗಿ ನಿರಂತರ ಹಗಲು ರಾತ್ರಿ ನಿರಂತರ ತಪಶ್ಚರ್ಯದಲ್ಲಿಯೇ ಮುಳುಗ್ತಾನೆ. ಅದರಿಂದ ಅವನು ವಿಶೇಷ ಶಕ್ತಿಗಳನ್ನು ಪಡೆದುಕೊಳ್ಳುತ್ತಾನೆ. ಹಾಗೇನೆ ಒಂದು ದಿವಸ ತನ್ನ ಶಕ್ತಿಯಿಂದ ಪಡೆದಂತಹ ಶಕ್ತಿಯಿಂದ ಒಂದು ವಿಮಾನ ತಯಾರು ಮಾಡಿಕೊಂಡು ಅದರಿಂದ ಕೂತ್ಕೊಂಡು ಬೇರೆ ಬೇರೆ ಲೋಕಗಳನ್ನು ಸಂಚಾರ ಮಾಡ್ತಾ ಇರುವಾಗ ಕೈಲಾಸಕ್ಕೆ ಹೋಗ್ತಾನೆ. ಕೈಲಾಸಕ್ಕೆ ಹೋಗಿ ಅಲ್ಲಿ ನೋಡ್ತಾನೆ, ಕೈಲಾಸದಲ್ಲಿ ಶಿವ ತನ್ನ ಎಡತೊಡೆಯ ಮೇಲೆ ಗಿರಿಜೆಯನ್ನು ಕುಳ್ಳರಿಸಿಕೊಂಡಿದ್ದಾನೆ. ಎದುರುಗಡೆ ಭೃಗು, ನಾರದ, ನಂದಿ, ಭೃಂಗಿ ಇತ್ಯಾದಿ ಎಲ್ಲರೂ ಕುಳಿತಿದ್ದಾರೆ. ಆ ಚಿತ್ರವನ್ನು ಗಮನಿಸಿದಂತಹ ಈ ಚಿತ್ರಕೇತು ಇವನೇನು ಎಲ್ಲಾ ವಿದ್ಯೆಗಳಿಗೆ ಈಶಾನ ಸರ್ವ ವಿದ್ಯಾನಾಂ ಅಂತ ಹೇಳ್ತಾರೆ, ಎಲ್ಲಾ ವಿದ್ಯೆಗಳಿಗೂ ಅಧಿಪತಿಯಾಗಿರುವಂತಹ ಈಶ್ವರನಿಗೆ ಇಷ್ಟು ಸಭಾ ಮರ್ಯಾದೆ ಬೇಡವೇ? ತುಂಬಾ ಭೃಗು ಇತ್ಯಾದಿ ಅಂತವ್ರು ಎಲ್ಲರೂ ಬಂದಾಗ ಎದುರುಗಡೆ ಇದ್ದಾಗ ತನ್ನ ಪತ್ನಿಯನ್ನ ತನ್ನ ತೊಡೆಯ ಮೇಲೆ ಕುಳ್ಳಿಸ್ಕೊಳ್ತಾನೆ. ಇವನಿಗೆ ಸಭಾ ಮರ್ಯಾದೆ ಅನ್ನೋದು ಬೇಡವೇ? ಇಷ್ಟು ಗೊತ್ತಾಗೋದಿಲ್ವೇ? ನಾಚಿಕೆ ಅನ್ನೋದಿಲ್ವೇ ಇವನಿಗೆ ಅನ್ನೋ ರೀತಿಯಲ್ಲಿ ಅವನು ಈಶ್ವರನನ್ನ ಕುರಿತು, ಶಂಕರನನ್ನ ಕುರಿತು ತೆಗಳ್ತಾನೆ. ಈ ಮಾತನ್ನ ಕೇಳಿದರೂ ಕೂಡ ಶಂಕರ ಯಾವುದೇ ರೀತಿಯಲ್ಲಿ ಅವನಿಗೆ ಪ್ರತ್ಯುತ್ತರ ನೀಡದೆ ಸುಮ್ಮನೆ ಕೂತಿರ್ತಾನೆ. ಶಂಕರನೇ ಸುಮ್ಮನಿದ್ದಾನೆ ಅನ್ನೋದನ್ನ ನೋಡ್ಬಿಟ್ಟು ಎದುರುಗಡೆ ಇರುವಂತಹ ನಂದಿ, ಭೃಂಗಿ, ಭೃಗು ಮಹರ್ಷಿ ಇತ್ಯಾದಿಗಳು ಯಾರ್ಯಾರು ಇರ್ತಾರೆ ಅವ್ರು ಎಲ್ಲರೂ ಸುಮ್ಮನೆ ಇರ್ತಾರೆ. ಆದರೆ ಪಾರ್ವತಿ ಇದನ್ನು ತಡ್ಕೊಳಕ್ಕಾಗೋದಿಲ್ಲ. ಪಾರ್ವತಿ ಕೋಪಾವಿಷ್ಟಲಾಗಿ ಅವನಿಗೆ ಬೈದು ಶಾಪವನ್ನು ಕೊಡ್ತಾನೆ. ಏನ್ ಕಣಯ್ಯ, ನೀನು ಬಹಳ ದೊಡ್ಡ ಜ್ಞಾನಿ, ಏನು ಸಭಾ ಮರ್ಯಾದೆ ಬಗ್ಗೆ ಮಾತಾಡ್ತಾ ಇದ್ದೀಯಾ? ಇಲ್ಲಿ ಎದುರುಗಡೆ ಇರುವಂತಹ ನಾರದಾದಿಗಳು, ಭೃಗು ಮಹರ್ಷಿಗಳು ತುಂಬಾ ದೊಡ್ಡ ದೊಡ್ಡವರಿದ್ದಾರೆ. ಅವರಿಗೆ ಗೊತ್ತಾಗದಂತಹ ವಿಶೇಷ ಸಭಾ ಮರ್ಯಾದೆ ನಿನಗೆ ಗೊತ್ತಿದೆಯೇನು? ಶಂಕರ ಮಾಡಿದ್ದು ತಪ್ಪೇ ಆಗಿದ್ರೆ ಅವರೇ ಹೇಳ್ತಾ ಇದ್ರು, ಅವರೇ ಸುಮ್ಮನಿದ್ದಾಗ ನೀನು ಅದೇನೋ ದೊಡ್ಡದಾಗಿ ವಿಶೇಷವಾಗಿ ಹೇಳುವಂತಹದ್ದು ಅನ್ನೋ ರೀತಿಯಲ್ಲಿ
ಅವನಿಗೆ ಚಿತ್ರಕೇತುವಿಗೆ ಬೈದು, ನೀನು ಶಂಕರನನ್ನ, ದೇವಾದಿದೇವರಿಗೆ ನೀನು ಉಪಹಾಸ ಮಾಡಿರುವುದರಿಂದ ನೀನು ಅಸುರ ಕುಲದಲ್ಲಿ ಹುಟ್ಟುವಂಥವನಾಗು ಅನ್ನುವಂತಹ ರೀತಿಯಲ್ಲಿ ಶಾಪ ಕೊಡ್ತು. ಯಾವುದೋ ಕಾರಣದಿಂದ ಒಂದು ಸ್ವಲ್ಪ ಅಹಂಕಾರ ಬಂದ್ರೂನುವೆ ಈ ರೀತಿ ಮತ್ತೆ ಆಘಾತಕ್ಕೀಡಾಗೋದು ಅಥವಾ ನಮ್ಮ ಅಧಃಪತನ ಆಗೋದು ಅನ್ನುವಂಥದ್ದು ಶತಸಿದ್ಧ ಅನ್ನೋದು ನಾವು ಈ ಕಥೆಯಲ್ಲಿ ನೋಡಬಹುದು. ತಾನು ಮಾಡಿರುವಂತಹ ತಪ್ಪನ್ನು ತಕ್ಷಣದಲ್ಲಿ ಅರಿವು ಮಾಡಿಕೊಂಡು ತಾಯಿಗೆ ಕ್ಷಮಾಪಣೆ ಕೇಳ್ಕೊಳ್ತಾನೆ. ನೀನು ಹೇಳಿರುವಂತಹ ಶಾಪವನ್ನು ನಾನು ಸ್ವೀಕರಿಸ್ತೇನೆ, ಕಡಿಮೆ ಮಾಡೋಂತ ಕೇಳೋದಿಲ್ಲ, ನಾನು ಮಾಡಿರುವಂತಹ ತಪ್ಪಿಗೆ ಕ್ಷಮೆ ಇರಲಿ ಅಂತ ಕೇಳಿದಾಗ ಈಶ್ವರ ಅವನಿಗೆ ಹೇಳ್ತಾನೆ, ನೋಡ್ಕಣೆಯ ಚಿತ್ರಕೇತು, ಶಿವ ಪಾರ್ವತಿಯನ್ನ ತನ್ನ ತೊಡೆ ಮೇಲೆ ಕುಳ್ಳರಿಸ್ಕೊಂಡಿದ್ದಾನೆ ಅಂತ ಹೇಳಿದೆಯಲ್ಲ, ನಿನಗೆ ಮೂಲಭೂತ ಸಿದ್ಧಾಂತ ತತ್ವವನ್ನೇ ಗೊತ್ತಿಲ್ವಲ್ಲಯ್ಯ. ಶಿವ ಮತ್ತು ಪಾರ್ವತಿ ಅವರಿಬ್ರು ಬೇರೆ ಬೇರೆ ಎಂಬುದಾಗಿ ಗ್ರಹಿಸಿದೆಯಲ್ಲ ನೀನು, ಅದುವೇ ನಿನ್ನ ಈ ಅಧಃಪತನಕ್ಕೆ ಕಾರಣ ಅಂತ ಹೇಳ್ತ. ಯಾರು ನಾವು ಕಾಳಿದಾಸನ ಅದರಲ್ಲಿ ನೋಡ್ತೀವಲ್ಲ, ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ, ಶಬ್ದ ಮತ್ತು ಅರ್ಥ ಇವೆರಡು ಹೇಗೆ ಒಂದಕ್ಕೊಂದು ಸೇರ್ಕೊಂಡಿರ್ತಾವೆಯೋ ಅವೆರಡು ಬೇರೆ ಬೇರೆ ಅಲ್ಲ, ಹಾಗೆ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅನ್ನುವಂಥದ್ದು. ಪಾರ್ವತಿ ಪರಮೇಶ್ವರರು ಅವರಿಬ್ರು ಬೇರೆ ಬೇರೆ ಅನ್ನುವಂತಹದ್ದನ್ನ ನೋಡಿಕೊಂಡು ಸಭಾ ಮರ್ಯಾದೆ ನೆಪದಲ್ಲಿ ಪಾರ್ವತಿಯನ್ನ ಗಿರಿಜೆಯನ್ನ ತೊಡೆ ಮೇಲೆ ಕುಳ್ಳಿರಿಸ್ಕೊಂಡಿಯ ಅನ್ನೋ ರೀತಿಯಲ್ಲಿ ಹೇಳ್ತೀಯಲ್ಲ, ನಿಜವಾಗ್ಲೂ ಶಿವ ಪಾರ್ವತಿ ಬೇರೆ ಬೇರೆ ಅಲ್ಲ ಅನ್ನೋದು ಇಲ್ಲಿರೋರೆಲ್ರಿಗೂ ಗೊತ್ತು. ಆದ್ರಿಂದ ಅವ್ರು ಯಾರೋ ಚಕಾರ ಮಾತಾಡ್ತಾ ಇಲ್ಲ, ನೀನು ಹೀಗೆ ಬೇರೆ ಅನ್ನುವ ದೃಷ್ಟಿಯಿಂದ ನೋಡಿರುವುದರಿಂದ ನಿನಗೆ ಈ ಅಧಃಪತನ ಅನ್ನುವಂಥದ್ದು ಮಾತಾಡ್ತು. ಇದಕ್ಕೆ ತೈತ್ತಿರ್ಯದಲ್ಲಿ ಏನು ಹೇಳ್ತೀವಿ, ಯ ಏ ತಸ್ಮಿನ್ನುದರ ಮಂತರಂ ಕುರುತೆ ಅಥ ತಸ್ಯ ಭಯಂ ಭವತಿ. ಯಾರು ಭಗವಂತನಲ್ಲಿ ಉತ್ ಅರಂ ಸ್ವಲ್ಪವಾದರೂ ಭೇದ ಮಾಡಿದ್ರೆ, ಅಂತರಂ ಭೇದ ಮಾಡಿದ್ರೆ ಅವನಿಗೆ ಭಯ ಅಂತ ಆಗತ್ತೆ. ಭಯ ಅಂದ್ರೆ ಏನು? ಎಲ್ಲ ಮರ್ತ್ಯ ಲೋಕದಲ್ಲಿ ಹುಟ್ಟಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಹೀಗಾಗಿ ಅಸುರ ಕುಲದಲ್ಲಿ ದಕ್ಷಿಣಾಗ್ನಿಯಲ್ಲಿ ವೃತ್ರಾಸುರನಾಗಿ ಬಂದು ಹುಟ್ಟುತ್ತಾನೆ ಅನ್ನುವಂತಹ ಮಾತು ಶುಕ ಮಹರ್ಷಿಗಳು ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾರೆ. ಈ ವೃತ್ರಾಸುರನ ಪೂರ್ವಕಥೆಯನ್ನು ಹೇಳುವಂತಹವರಾಗ್ತಾರೆ. ಈ ಪೂರ್ವಕಥೆಯಲ್ಲಿ ನಾವು ಗ್ರಹಿಸಬೇಕಾಗಿರುವಂತಹ ಸಂದೇಶ ಏನು ಅನ್ನುವಂಥದ್ದಾದ್ರೆ, ಒಂದೋ ದೇಹಾತ್ಮ ಬುದ್ಧಿ ಇರ್ಕೂಡುದು ಅನ್ನುವಂಥದ್ದು ವೈರಾಗ್ಯ ಜ್ಞಾನ ಏನಿದೆ ಅದೊಂದು. ವಿಶೇಷವಾಗಿ ಉಪಾಸನ ಮಾಡುವಾಗ ಭೇದ ಬುದ್ಧಿ ಅನ್ನುವಂಥದ್ದು ಸುತರಾಮ್ ಇರ್ಕೂಡುದು ಅಂತ ನಾವು ಇಡೀ ಭಾಗವತದುದ್ದಕ್ಕೂ ನೋಡ್ತೇವೆ. ಯಾರ್ಯಾರು ಈಶ್ವರನನ್ನ, ಶಿವನನ್ನ ವಿಷ್ಣುವಿಗಿಂತ ಬೇರೆ ಎಂಬುದಾಗಿ ಗ್ರಹಿಸಿದ್ದಾರೆಯೋ ಅವರೆಲ್ಲರೂ ಶಿಕ್ಷೆಗೊಳಗಾಗಿದ್ದಾರೆ. ನಾವು ಹಿಂದೆ ದಕ್ಷನ ಕಥೆಯಲ್ಲಿ ನೋಡಿದ್ವಿ, ಅವನು ವಿಷ್ಣುವೇ ಶ್ರೇಷ್ಠ, ಈಶ್ವರನು ತುಚ್ಛ ಕನಿಷ್ಠ ಅನ್ನೋ ರೀತಿಯಲ್ಲಿ ಅವನ ವರ್ತನೆ ಆಗಿತ್ತು. ಇಲ್ಲಿ ಇವನು ಕೂಡ ಸಾಕ್ಷಾತ್ ಸಂಕರ್ಷಣನೇ ನನಗೆ ದರ್ಶನ ಕೊಟ್ಟು, ನಾನು ಸಂಕರ್ಷಣ ಪರಮಭಕ್ತ, ಅವನು ದರ್ಶನ ಕೊಟ್ಟು ನನಗೆ ಆಶೀರ್ವಾದ ಕೊಟ್ಟಿದ ಮೇಲೆ ಮಿಕ್ಕವ್ರು ಯಾರು ನನಗೆ ಅನ್ನುವಂಥ ರೀತಿಯಲ್ಲಿ ಶಿವನನ್ನ ಕೇವಲ ಒಬ್ಬ ವ್ಯಕ್ತಿಯಾಗಿ ನೋಡಿ, ಆ ವ್ಯಕ್ತಿಯು ತನ್ನ ಹೆಂಡತಿಯನ್ನ ಅನ್ನುವಂತಹ ರೀತಿಯಲ್ಲಿ ಆ ಶಿವ ಪಾರ್ವತಿಯನ್ನು ಬೇರೆ ಬೇರೆಯಾಗಿ ನೋಡಿರುವಂತಹದ್ದು, ಆ ಭೇದ ದೃಷ್ಟಿ ಏನಿದೆ, ನಿಜವಾಗ್ಲೂ ಅವನಿಗೆ ಶಿವಕೇಶವರ ಮಧ್ಯದಲ್ಲಿ ಭೇದ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಅರಿವಿದ್ರೆ ಅವನು ಶಿವನನ್ನು ನೋಡಿಕೊಂಡಾಗ ಶಿವನಲ್ಲೇ ಸಂಕರ್ಷಣನನ್ನೇ ಕಾಣ್ತಾ ಇದ್ದ. ಆದ್ರೆ ಅವನು ಹಾಗೆ ಕಾಣಲಿಲ್ಲ, ಶಿವನ ಶಾರೀರಿಕವಾಗಿ ಒಬ್ಬ ವ್ಯಕ್ತಿಯಾಗಿ ಕಂಡ. ಇದು ಶಿವಕೇಶ್ವರಲ್ಲಿ ಮಾಡಿರುವಂತಹ ಭೇದ. ಮತ್ತು ಶಿವಪಾರ್ವತಿಯಲ್ಲೂ ಭೇದವನ್ನು ಮಾಡಿದ. ಆದ್ರಿಂದ ಉಪಾಸನೆ ಮಾಡುವಾಗ ನಾವು ಭೇದ ದೃಷ್ಟಿಯಿಂದ ಉಪಾಸನೆ ಮಾಡಿದ್ರೆ ಅಧಃಪತನಕ್ಕೊಳಗಾಗ್ತೇವೆ. ಅದರಲ್ಲಿಯೂ ವಿಶೇಷವಾಗಿ ಶಿವದ್ವೇಷ ಮಾಡಿದ್ದಾದ್ರೆ ಖಂಡಿತವಾಗಿಯೂ ಶಿಕ್ಷೆಗೊಳಗಾಗ್ತೇವೆ ಅನ್ನುವಂತಹದ್ದು
ಈ ಭಾಗವತದಲ್ಲಿಯೇ ಬರುವಂತಹ ಜ್ವಲಂತ ದೃಷ್ಟಾಂತಗಳು, ಒಂದು ದಕ್ಷಿಣ ದೃಷ್ಟಾಂತ, ಒಂದು ಇಲ್ಲಿ ಚಿತ್ರಕೇತುವಿನ ದೃಷ್ಟಾಂತ. ಇನ್ನು ಮುಂದೆ ಹೋಗ್ತಾ ಹೋಗ್ತಂತೆ ಅನೇಕ ದೃಷ್ಟಾಂತಗಳು ಈ ರೀತಿ ಸಿಗಬಹುದು. ನಾವು ಸಂದೇಶಗಳನ್ನ ಹೀಗೆ ನೋಡಿ ನೋಡಿ ಗ್ರಹಿಸಬೇಕಾಗತ್ತೆ. ಯಾವ ಮೂಲೆಯಿಂದ ಎಂತಹ ಮಹತ್ವದ ಸಂದೇಶ ಬರಬಹುದೋ ಗೊತ್ತಿರೋದಿಲ್ಲ. ಆದ್ರಿಂದ ನಾವು ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಂಡ್ರು, ತುಂಬಾ ಕೂಲಂಕಷವಾಗಿ ನೋಡ್ತಾ ನೋಡ್ತಾ ನಿಧಾನವಾಗಿ ಹೋದ್ರೂ ಪರವಾಗಿಲ್ಲ, ವಿಸ್ತಾರವಾಗಿ ಆಳವಾಗಿ ಹೋಗೋದು ಅನ್ನುವಂತಹದ್ದೇ ನಮ್ಮ ಈ ಪಾಠದ ಉದ್ದೇಶ ಆಗಿರುವುದರಿಂದ, ಭಾಗವತ ಜಿಜ್ಞಾಸುಗಳ ಉದ್ದೇಶ ಆಗಿರುವುದರಿಂದ ನಾವು ಹೀಗೆ ಹೋಗ್ತೇವೆ. ಮುಂದೆ ಇಲ್ಲಿಗೆ ಈ 17ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ಮುಂದಿನ 2 ಅಧ್ಯಾಯದಲ್ಲಿ ಈ 6ನೇ ಸ್ಕಂದ ಮುಗಿಯುತ್ತದೆ. ಆ 2 ಅಧ್ಯಾಯದಲ್ಲಿ ದಿತಿ ದೇವಿಯ ವಂಶಾವಳಿ, ಅಂದ್ರೆ ದೈತ್ಯರ ವಂಶಾವಳಿ, ಅದರಲ್ಲಿ ಮರುತ್ ದೇವತೆಗಳು ಹೇಗೆ ಹುಟ್ಟುತ್ತಾರೆ, ಅವರು ದಿತಿಯಿಂದ ಹುಟ್ಟಿದ್ರು ಅವರು ದೇವತೆಗಳಾಗ್ತಾರೆ ನಂತರ ಅದೇ ಹಾಗೆ ಅನ್ನುವಂತಹ ಮಾತನ್ನ, ಅಲ್ಲಿಂದ ಮುಂದೆ 7ಮ ಸ್ಕಂದದ ಕಥೆ ಪ್ರಾರಂಭವಾಗ್ತದೆ. ಅದನ್ನ ನಾವು ಮುಂದಿನ ದಿವಸಗಳಲ್ಲಿ ನೋಡೋಣ ಅಂತ ಹೇಳ್ತಾ, ಈ ಚಿತ್ರಕೇತು ಉಪಾಖ್ಯಾನ, ವೃತ್ರಾಸುರನ ಪೂರ್ವಜನ್ಮದ ಇತಿಹಾಸ, ಈ ವಿಷಯವನ್ನ ತಮ್ಮೆಲ್ಲರ ಹೃದಯ ಕಮಲದಲ್ಲಿರುವಂತಹ ಪರಮಾತ್ಮ ನಡೆಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮ ನೀಡುತ್ತೇವೆ. ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ನಮಸ್ಕಾರ. ನಮಸ್ತೆ ಆಚಾರ್ಯ. ನಮಸ್ಕಾರ ಧನ್ಯವಾದ ಗುರುಗಳೇ, ಶುಭರಾತ್ರಿ.